ನವಭಾರತದ ನಿರ್ಮಾಣ ಎಲ್ಲಿಂದ ಪ್ರಾರಂಭ ಆಗಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಇಲ್ಲಿಂದಲೇ ಪ್ರಾರಂಭ ಆಗಬೇಕಾಗಿದೆ. ಯಾಕಂದರೆ ಈ ಪ್ರದೇಶ ಅಷ್ಟೊಂದು ಹಿಂದುಳಿದಿದೆ. ಆದರೆ ಈ ನವಭಾರತದ ನಿರ್ಮಾಣವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸ್ಯಾಂಪಲ್ ಇಲ್ಲಿ ಕೊಡ್ತೀನಿ ಬನ್ನಿ. ಇದು ಆದಿವಾಸಿ ಜನಾಂಗದವರ ಬಿದ್ದು ಹೋಗಿರುವ ಮನೆಗೆ ಬದಲಿಯಾಗಿ ನಿರ್ಮಿತಿ ಕೇಂದ್ರ ರಚಿಸ್ತಿರುವಂಥ ಮನೆಯ ಅಡಿಪಾಯ. ಈ ಅಡಿಪಾಯ ಒಂದೇ ಒಂದು ಕಲ್ಲು ಹಾಕಿ ಅದಕ್ಕೆ ಒಂದು ಕಣ್ಣು ಕಟ್ಟು ಅಂತಾರಲ್ಲ, ಆ ರೀತಿ ಒಂದಿಷ್ಟು ಮರಳು ಒಂದಿಷ್ಟು ಸಿಮೆಂಟ್ ಹಾಕಿ ಮನೆಯನ್ನು ನಿರ್ಮಿಸಿದ್ದಾರೆ. ಇದು ಒಂದು ಮನೆಯ ಅಡಿಪಾಯ. ಇದೇ ರೀತಿ ಬರೀ ಇಷ್ಟು ಅಡಿಪಾಯಗಳನ್ನು ಹಾಕಿ ಈ ಒಂದು ಮನೆಗಳನ್ನು ನಿರ್ಮಿಸ್ತಿದ್ದಾರೆ. ಈ ಸೀಗರಹಳ್ಳಿಯಲ್ಲಿ ಈ ರೀತಿ ಮಾಡಿದಾರಲ್ಲ, ಯಾರು ವಿರೋಧ ವ್ಯಕ್ತಪಡಿಸಿ ಇದೇ ರೀತಿ ಮಾಡ್ತಿರೋದು ನಿರ್ಮಿತಿ ಕೇಂದ್ರದವರು? ಹೌದು, ಇದು ಇಡೀ ತಾಲೂಕಲ್ಲಿ ಇದೇ ಥರ ಮನೆನ ನಿರ್ಮಾಣ ಮಾಡ್ತಿರೋ. ಇಲ್ಲೇನು ಮಧ್ಯವರ್ತಿಗಳ ಮೂಲಕ ಹಣ ಮಾಡೋ ಒಂದು ಲೂಟಿ ಮಾಡೋ ಕೆಲಸಕ್ಕೆ ಅವ್ರು ತೊಡಗಿರೋದ್ರಿಂದ ಇಲ್ಲಿ ಮನೆ ಯಾರೂ ಇದ್ರದ್ದು ಕಾಮಗಾರಿ ಬಗ್ಗೆ ಮಾಹಿತಿ ತಗೊಳ್ಳೋದಾಗಲಿ, ಇದನ್ನು ಪ್ರಶ್ನೆ ಮಾಡೋಕ್ಕಾಗಲಿ ಯಾರನ್ನೂ ಅವರು ಬಿಟ್ಕೊಡ್ತಾ ಇಲ್ಲ. ಆಡಿಯವ್ರನ್ನೇ ಅಂಥ ಸಂದರ್ಭಗಳು ಬಂದಾಗ ಇವರು ಆಡಿಯವ್ರನ್ನೇ ಫಲಾಮ್ಗಳನ್ನೇ ಕುಡಿಸಿ ಎತ್ಕಟ್ಟಿ ಇವರು ಈ ತಂಟೆಗೆ ಹೋಗ್ಬಾರ್ದಂಗೆ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋ ಸಂಚು ಈ ಮನೆ ಕಟ್ಟ ಗುತ್ತಿಗೆದಾರರಲ್ಲಿ ಮತ್ತು ನಿರ್ಮಿತಿ ಕೇಂದ್ರದ ಮೂಲಕ ನಡೀತಾ ಇದೆ. ಸರ್, ಈಗ ನಿರ್ಮಿತಿ ಕೇಂದ್ರ ಬ್ಲ್ಯಾಕ್ ಲಿಸ್ಟಲ್ಲಿ ಇದೆ. ಯಾಕೆ ಪದೇ ಪದೇ ನಿರ್ಮಿತಿ ಕೇಂದ್ರದವರಿಗೆ ಈ ಕೆಲಸವನ್ನು ಕೊಡ್ತಾರೆ? ನಾವು ಕೇಳ್ತಾ ಇದ್ದೀವಿ, ನಿರ್ಮಿತಿ ಕೇಂದ್ರದವ್ರು ಕೊಡಬಾರ್ದು, ಫಲಾನುಭವಿಗಳೇ ಅವ್ರು ನೇರವಾಗಿ ಕಟ್ತಾರೆ. ಅವ್ರಿಗೆ ಆ ಮನೆಗಳನ್ನ ಕೊಟ್ಟು ಅವ್ರ ಮೂಲಕ ಕಟ್ಟಬೇಕು. ಅವ್ರ ಮನೆಗಳು ಅವರು ಚೆಂದ ಕಟ್ಟಿ ಒಂದು ಒಳ್ಳೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಕೇಳ್ತಾ ಇದ್ರು ಕೂಡ ಆಡಳಿತ ಯಾಕೋ ಪದೇ ಪದೇ ಅವ್ರಿಗೆ ಬಿಟ್ಟು ಕೆಲಸ ಮಾಡ್ತಿದ್ದು ಒಳತಂತ್ರ ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಈಗ ನಿರ್ಮಿತಿ ಕೇಂದ್ರದವರು ಮನೆ ಕಟ್ತಾರಲ್ಲ, ಅದರಲ್ಲಿ ಎಷ್ಟು ರೂಪಾಯಿನ ಸರ್ಕಾರದ ಅನುದಾನ ಸಿಗುತ್ತೆ, ಅವ್ರು ಎಷ್ಟು ವ್ಯಾಟ್ ಅಂತ ತಗೊಳ್ತಾರೆ ಅಂತ? ಇವಾಗ ಮೊದಲು ಇದೇ ಮನೆಗಳಿಗೆ 1.25 ಲಕ್ಷ ಅಂತ ಇತ್ತು. ಅದರಲ್ಲಿ 26,000 ರೂಪಾಯಿ ಇಟ್ಕೊಂಡು 99,000 ಕೊಡ್ತಿದ್ರು. ಆ ಮನೆಗೆ 26,000 ಏನು ತಕ್ಕಂತ ಇಟ್ಕೊಂಡು ಅದು ವ್ಯಾಟ್ ಅಂತೇಳಿ ಅವರು ತಗೊಳ್ತಾ ಇದ್ದಾರೆ. ನಾವು ಇದೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ ಅಂತೇಳಿ ತಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ನಮ್ಮ ಸರ್ಕಾರದ ಸಂಸ್ಥೆ ಸರ್ಕಾರದ ಅಂಗಸಂಸ್ಥೆ ಆದರೂ ಕೂಡ ಜನರಿಗೆ ಕಣ್ಣಿಗೆ ಮಣ್ಣೆರ್ಚಿ ಆ ರೀತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಅಧ್ಯಕ್ಷರು ಇರ್ತಾರೆ ಮತ್ತು ITDP ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಆದರೂ ಕೂಡ ಅವ್ರು ದುಡ್ಡು ಬಿಡುಗಡೆ ಮಾಡೋದಷ್ಟೇ ಅವ್ರ ಕೆಲಸ ಅಲ್ಲ. ಕೆಲಸ ಗುಣಮಟ್ಟದಲ್ಲಿ ಇದೆಯಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡಬೇಕಾದ್ದು ಕೂಡ ಅವ್ರ ಕರ್ತವ್ಯ. ಆ ಅನುದಾನದ ಆಸಕ್ತಿ ಇದೆಯೇ ಹೊರತು ಆದಿವಾಸಿಗಳ ಮೇಲೆ ಯಾವುದೇ ಥರದ ಆಸಕ್ತಿ ತೋರ್ತಾ ಇಲ್ಲ ಅವರು. ಅಲ್ಲ ಸರ್, ಈಗ ಒಂದು ಬಾತ್ರೂಮ್ ಮಾಡಲ್ಲ, ಒಂದು ಟಾಯ್ಲೆಟ್ ಮಾಡಲ್ಲ, ಏನು ಮನುಷ್ಯರಲ್ವಂತೆ ಆದಿವಾಸಿನವರು? ಇಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಕ್ರಮಬದ್ಧವಾಗಿ ಜೇನು ಕುರುಬ ಸಮುದಾಯಕ್ಕೆ ಅವರು ಶೌಚಾಲಯ ಮತ್ತು ಬಾತ್ರೂಮನ್ನು ಅವ್ರು ಕಟ್ಕೊಡ್ಬೇಕಂತ ಒಂದು ಆದೇಶದಲ್ಲಿದೆ. ಆದರೂ ಕೂಡ ಅವರು ಅದನ್ನು ತಿರಸ್ಕರಿಸಿ ಅವ್ರಿಗೆ ಇಷ್ಟ ಬಂದ ಹಾಗೆ ಗುತ್ತೇದಾರ್ ಮತ್ತು ಇಂಜಿನಿಯರ್ ಮಾಡ್ತಿರೋದು ಭಾರಿ ಅನ್ಯಾಯ ಈ ಸಮುದಾಯಕ್ಕೆ ಆಗ್ತಿರೋದು. ಮನೆದು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋದೇ ಇಲ್ಲ. ಕೆಲಸ ಅರ್ಧಂಬರ್ಧ ಕೆಲಸ ಮಾಡಿಟ್ಟು ಇಷ್ಟೇ ದುಡ್ಡು ಆಯಿತು ನಮ್ಗೆ, ಇನ್ನು ದುಡ್ಡಿಲ್ಲ, ನಾವು ಮನೆ ಕಟ್ಟಕ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ದುಡ್ಡಿಲ್ಲದವ್ರು ಯಾಕೆ ಮನೆ ಕಟ್ಟಲಿಕ್ಕೆ ಬಂದ್ರಂತೆ? ದುಡ್ಡು ಇಷ್ಟು ಅವ್ರು ಕೊಟ್ಟಿದ್ದಷ್ಟು, ನಾವು ಸರ್ಕಾರ ಕಳಿಸಿದಷ್ಟು ನಾವು ಮಾಡಿ ಕೆಲಸ, ಸರ್ಕಾರ ಕಳಿಸಿದಷ್ಟು ನಾವು ಮಾಡೋಕ್ಕಾಗಲ್ಲ ಕಣಮ್ಮ ಅಂದ್ಬಿಟ್ಟು ಹೋಯ್ತಾರೆ. ಈ ಮರಳು ಜೊತೆಲಿ ಕಲ್ಲು ಮಣ್ಣು, ಸಿಮೆಂಟ್ ಇಲ್ಲ, ಯಾವ ಮಣ್ಣು ತರಲ್ಲ, ಬಳೆ ಗಿಳೆ ಆ ಸರಂಡಿಗಿರೋ ನೀರ ಮಣ್ಣು ತಗೊಬಂದು ಕೆಲಸ ಮಾಡಿಸ್ತಾರೆ. ಈಗ ಒಂದೊಂದು ಮನೆನ ಎಷ್ಟು ದಿನದಲ್ಲಿ ಮುಗಿಸ್ಬಿಟ್ಟಿದ್ರು? ಒಂದೊಂದು ಮನೆನ ಮುಗಿಸಿರೋದು ಒಂದೊಂದು ಜನಕ್ಕೆ ಒಂದೊಂದು ಮನೆ ಮುಗಿಸಿದ್ದಾರೆ. ಒಂದೊಂದು ಮನೆ 2 ದಿನದೊಳಗೆ ಮುಗೀತು. ಆಗ ಆ ಮನೆ ಒಂದು ಜನಕ್ಕೆ ಮುಗಿಸಂತ ಮನೆ ಅದು ಉಳ್ಗಾಲಕ್ಕೆ ಮಾಡ್ತಾರದ ಅಲ್ಲ, ಒಂದೇ ಜನಕ್ಕೆ ಬಿದ್ದೋಗ್ರಿ ಅಂತ ಮಾಡ್ತಾರದ ಅವರು. ಅದೇ ಪಾಯ ಒಳಗೆ ಓಸಿ ಮಂಡಿ ಎತ್ತಾರು ಇಲ್ಲ ಪಾಯಗಳು. ಅದಕ್ಕೆ ನಾನೊಂದೇ ಪಾಯ ತೆಗಿಸಿಬಿಟ್ಟು ಪತ್ತೆ ಮಾಡಬೇಕು ಸಹ ಅಂತ ಅಂದೋದಕ್ಕೆ ಆಗೋದೇ ಇಲ್ಲ. ನಾವು ಕಟ್ಟಿಬಿಟ್ಟು ಹೋಯ್ತು, ಕಟ್ಟಿದ್ದಿದ್ರೆ ನಾವು ಬಿಟ್ಟು ಹೋಯ್ತು ಅಂದರು. ನೋಡಿ, ಈಗಾಗಲೇ ನನಗೇನೆ 2 ಟ್ರಿಪ್ TV ಕಾಯಿಲೆ ಹಿಡಿದು ನಾನು 2 ಸತಿ ನೋಡಿದ್ದೀನಿ. ನನಗೆ 4 ಹೆಣ್ಣು ಮಕ್ಕಳಿಂದ ಯಾವ ರೀತಿಯಲ್ಲಿ ನಾವು ಅನ್ನ ತಿನ್ನಿಸಿ ಅವ್ರಿಗೆ ಸಾಕಬೇಕಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾರೆ, ತುಂಬ ಕಣ್ಣು ನೀರು ಬರುತ್ತೆ. ಅದು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲಿರೋಂಥ ಜನರು ಬದುಕ್ತಾ ಇದ್ದೀವಿ. ನೋಡಿದ್ರ, ಕಾಡಲ್ಲಿ ನೆಮ್ಮದಿಯಾಗಿದ್ದವರನ್ನ ನಾಡಿಗೆ ತಂದು ನಮ್ಮ ಸರ್ಕಾರ ಇವರ ಜೀವದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದೆ ಅನ್ನೋದನ್ನ ಇವರು ಕೊನೆಯದಾಗಿ ಸರ್ಕಾರದಲ್ಲಿ ಬೇಡೋದು ಇಷ್ಟೇ. ನಮಗೆ ಇಲ್ಲಿ ಮಕ್ಕಳಿಗೆ ಒಂದು ಹಾಸ್ಟೆಲ್ ಆಗಲೇಬೇಕು. ಆಗದೆ ಹೋದರೆ ನಮಗೆ ಇಲ್ಲಿ ನೀವು ಶಾಲೆ ಓದಿಸಲ್ಲ, ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸಲ್ಲ ಅಂತಂದರೆ ಮೇಡಮ್ನವ್ರೆ, ನಾವು ಇಲ್ಲಿ ಯಾವುದು ತಿಂದುಕೊಂಡ್ರೆ ನಾವು ವಿದ್ಯಾಭ್ಯಾಸ ಕಲಿಸೋಕ್ಕೆ ಆಗಲ್ಲ. ನಾವು ಬರೀ ಒಂದು 15 kg ಅಕ್ಕಿ ತಂದು ರಾಗಿ ತಗೊಂಡ್ರೆ ಅದು ಒಂದು 5-6 ಜನ ಮಕ್ಕಳಿಗೆ ಒಂದು 3 ಟೈಮಿಗೆ ಹೋಯ್ತು ಮೇಡಮ್ನವ್ರೆ. ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ಗಂಟೆ ನಾವು ಒಂದು ಹೊತ್ತು ತಿಂದುಬಿಟ್ಟು ಮಕ್ಕಳನ್ನ ಹಸಿಸೋಕ್ಕೆ ಆಗೋದಿಲ್ಲ. ಕೂಲಿಗೆ ನಮಗೆ ಭಾರಿ ಕಷ್ಟ. ನಾವು ಇರೋ ಸ್ಥಳದಲ್ಲಿ ಒಂದಷ್ಟುಗಲ್ಲ, ನಮಗೆ ಒಂದು ಜಮೀನು ಒಂದಷ್ಟುಗಲ್ಲ, ಒಂದೊಂದು ಎಕರೆ ಅಷ್ಟಾಗಲ್ಲ ನಮಗೆ ಜಮೀನು ಕೊಟ್ಟರೆ ಹೆಂಗೋ ನಮ್ಮ ಜೀವನ ಇವ್ರು ಕೊಡೋ ಅಂಥದಕ್ಕೆ ನಾವು ಕೂಲಿ ಮಾಡ್ಕೊಳ್ಳೋದಕ್ಕೆ, ಜಮೀನಿಗೆ ಒಂದಷ್ಟು ಆದದ್ದು ಬೆಳ್ಕೊಳ್ಳೋದಕ್ಕೆ ನಮ್ಗೆ ಹೆಂಗೋ ನಮ್ಮ ಜೀವನ ನಾವು ಸಾಕೋಬೋದು. ನಮ್ಮ ಕಾಡಿನಲ್ಲಿ ಇದ್ದಾಗಲೇ ನಮಗೆ ಏನು ಯೋಚನೆ ಚಿಂತೆನೇ ಇತ್ತಿಲ್ಲ. ಒಂದು 8-9 ತಿಂಗಳು ಸಮಾನತೆ ಕೂಲಿ ಕೊಟ್ಕೊಂಡು ನಮಗೆ ಜೀವನ ಮಾಡೋದಕ್ಕೆ ತುಂಬ ಸಹಕಾರ ಮಾಡಿಕೊಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಸರ್ ಅವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಕೈ ಮುಗಿದು ಕೇಳ್ಬೋದು.
ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಹಣ ನುಂಗಿದ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನುಂಗುಬಾಕ ಗುತ್ತಿಗೆದಾರರಿಗೆ ಬಹಿಷ್ಕಾರ ಹಾಕಿ ನುಂಗಿದ ಹಣವನ್ನ ದಂಡ ಸಮೇತವಾಗಿ ವಸೂಲಿ ಮಾಡಬೇಕು. ಈ ಬುಡಕಟ್ಟು ಜನಾಂಗದವರಿಗೆ ಒಂದೊಳ್ಳೆ ಬದುಕು ಕಲ್ಪಿಸಬೇಕು. ಇದು ಗೋಳಲ್ಲ, ಇದು ಜೀವನದ ಹಕ್ಕಿಗಾಗಿ ಅರಣ್ಯವಾಸಿಗಳು ಪ್ರತಿನಿತ್ಯ ಮಾಡುತ್ತಿರುವಂತ ರೋಧನ. ನಾವು ನೀವೆಲ್ಲ ಎಸಿ ಕಾರಲ್ಲಿ ಎಸಿ ಮನೆಯಲ್ಲಿ ಆರಾಮವಾಗಿರ್ತೀವಿ, ಆದ್ರೆ ಇವರಿಗೆ 6 ಅಡಿ ಅಗಲ 6 ಅಡಿ ಉದ್ದದ ಜಾಗ ಕೊಡಲು ಕೂಡ ಸರ್ಕಾರ ಹಿಂಜರಿತಿದೆ. ಇಂಥ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಇವರಿಗೆ ಬಿಡುಗಡೆಯಾಗುವ ಕೋಟ್ಯಾಂತರ ರೂಪಾಯಿ ಹಣ ನುಂಗುತ್ತಿದ್ದಾರಲ್ಲ ಆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ಅದೇ ರೀತಿ ಸಮಾಜ ಕಲ್ಯಾಣ ಸಚಿವರಿಗೆ ಧಿಕ್ಕಾರ ಇರಲಿ. ಒಟ್ಟಾರೆ ಇಂಥ ಸರ್ಕಾರ ಇದ್ದರೇನು ಇಲ್ಲದಿದ್ರೇನು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.